ಸ್ನೇಹಿತರೆ, ನಾವು ಮನೆಯಲ್ಲಿ ಕಸ ಹುಡುಕ್ತಾ ಇದ್ದೆ. ಮೇಲೆಲ್ಲ ಕಸ ಹುಡುಕ್ಬೇಕಾದ್ರೆ ಸಿಕ್ಕಿದೆ. ಇದು ಸ್ಟೋರ್ ರೂಮಲ್ಲಿ ಹಾಕಿಬಿಟ್ಟಿದ್ರು ಅಮ್ಮ. ಇದ್ರೊಳಗೆ ಏನೈತಿ ಅಂತ ನೋಡೋಣ ಬರ್ರಿ. ಇದು ಅಜ್ಜಿ ಪೆಟ್ಟಿಗೆ. ಇದ್ರ ಮ್ಯಾಗ ಒಂದು ಸೆಂಟಿಮೆಂಟ್ ಐತಿ ನಮ್ಮ ಅಮ್ಮನಿಗೆ. ಅದಕ್ಕೆ ಇದನ್ನ ಇನ್ನೂ ಒಗ್ದಿಲ್ಲ, ಅಷ್ಟೇ ಇಟ್ಕೊಂಡಿದ್ದಾರೆ. ಅಜ್ಜಿಯರ ಕಾಲದಂದು ಇದು. ಆಗಿನ ಕಾಲದಾಗ ಇದ್ರಲ್ಲೆಲ್ಲ ದುಡ್ಡು ಒಡವೆ ಇಡ್ತಿದ್ರಂತ. ಬರ್ರಿ ನೋಡಿ, ಅವಾಗಿನ ಕಾಲದ ವಸ್ತುಗಳು. ಅವಾಗ ಇದೇ ಅವ್ರಿಗೆ ದೊಡ್ಡದು. ಇವಾಗ ನಾವು ಟ್ರೆಸ್ರಿ ಬೀರು ಎಲ್ಲ ಇದಾವೆ, ನಮ್ಗೆ ಅಯ್ಯೋ ಇದೇನಂತ ಅನ್ನಿಸ್ಬೋದು. ಆದರೆ ಅಜ್ಜಿಯರ ಕಾಲದಲ್ಲಿ ಇದೇ ಅವ್ರಿಗೆ ದೊಡ್ಡ ಆಸ್ತಿ. ಇದರಲ್ಲಿ ಅವರೆಲ್ಲರೂ ಸೀರೆ ಇಡೋದಾಗಲಿ, ಬಂಗಾರ ಸಾಮಾನು ಇಡೋದಾಗಲಿ, ಆಮೇಲೆ ಏನಾದರೂ ಅವ್ರಿಗೆ ಪ್ರಿಯವಾದ ವಸ್ತುಗಳು ಇಡೋಂಥ ಇದು ಒಂದು ಪೆಟ್ಟಿಗೆ. ಇದು ನೋಡಿ ಏನೇನೆಲ್ಲ ಇಟ್ಟಿದ್ದಾರೆ ಆವಾಗಿನ ಕಾಲದ್ದು. ಕವರ್ ಹೋಗೋದು. ಇದು ನೋಡಿ, ಕಡುಬು ಮಾಡೋದು. ಇದಕ್ಕೇನೋ ಅಂತಾರಪ್ಪ, ಕಡುಬಿನ ಮಣಿ ಅಂತೆ ನೋಡಿ. ಕಡುಬಿನ ಮಣಿ ಅಂತೆ ನೋಡಿ, ಅಜ್ಜಿಯರ ಕಾಲದಂದು. ಎಲ್ಲ ತುಕ್ಕು ಹಿಡ್ದಾವ, ಧೂಳು ಹಿಡ್ದೈತೆ ನೋಡ್ರಿ. ಯಾಕಂದ್ರೆ ಯೂಸ್ ಮಾಡಿಲ್ಲಲ್ಲ. ನೋಡೋದಕ್ಕೆ ಎಷ್ಟು ಚಂದ ಐತಿ. ಇದೆಲ್ಲ ನಾವು ಮಾಡ್ಬೋದು, ನಾವು ಉಪಯೋಗಿಸ್ಬೋದು. ಇದು ಬೇಕಾದಂಗೆ ಇನ್ನೂ ಉಪಯೋಗಿಸಂಗೆ ಇದೆ ಇದು ನೋಡಿ. ಇದನ್ನು ಅದೇ. ಎಷ್ಟು ಇಟ್ಟಿದ್ದಾರೆ ನೋಡಿ. ಅವಾಗೆಲ್ಲ ಭಾಳ ಅವ್ರಿಗೆ ಆಗದ್ದಿದು. ಅವಾಗ ಒಬ್ಬೊಬ್ಬರ ಮನೇಲಿ ಈ ಥರ ಇದ್ರೆ ಅವ್ರಿಗೇನೋ ಒಂದು ಖುಷಿ. ನೋಡಿ ಯಾವ ಥರ ಇದೆ. ನಮ್ಮ ಪೂರ್ವಜರು ನೋಡ್ರಿ. ಪೂರ್ವಜರು ಬಳಸ್ತಾ ಇರುವಂಥ ಪಳವಳಿಕೆಗಳು ಇನ್ನೂ ಇದ್ದಾವೆ ನಮ್ಮ ಮನೇಲಿ. ಇನ್ನೂ ಸಿಗ್ತಾನೆ ಹೋಗ್ತವೆ. ಹಂಗೆ ಹುಡುಕಿದ್ರೆ ಇನ್ನೂ ಸಿಗ್ತಾನೆ ಹೋಗ್ತವೆ ನೋಡಿ. ಇದು ಒಂದು ನೋಡಿ ಎಷ್ಟು ಚೆನ್ನಾಗಿದಾವಲ್ಲ. ಇದು ಬೇಕಾದಂಗೆ ಶೋ ಕೇಸಲ್ಲಿ ಇಟ್ಟರೆ ಮಸ್ತ್ ಶೋ ಪೀಸ್ ಆಗ್ತವೆ. ಇವು ಇನ್ನೂ ಒಳ್ಳೇದಿದ್ದಾವೆ, ಇನ್ನೂ ಚೆನ್ನಾಗಿದ್ದಾವೆ, ಏನಿದೆ ಇಲ್ಲ. ಇಲ್ಲಿ ನೋಡಿ, ನಾವು ಬೇಕಾದಂಗೆ ಯೂಸ್ ಮಾಡ್ಬೋದು ಇದನ್ನು ನೋಡಿ. ನಾವು ಕೈಯಿಂದ ಮಾಡೋದ್ರ ಬದಲು ಎಲೆ ತೀಡಿ ಇದ್ರ ಮೇಲೆ ಹಾಕಿಬಿಟ್ಟು ಇದರಲ್ಲಿ ಏನಾದರೂ ಹೂರಣ ಅದು ತುಂಬಿಬಿಟ್ಟು ಆಮೇಲೆ ಈ ಥರ ಮಾಡ್ಬೋದು ಅಲ್ವಾ. ನೋಡಿ ಮಾಡ್ಬೋದು. ನಾನು ಒಂದು ಸಾರಿ ಟ್ರೈ ಮಾಡ್ತೀನಿ ಇದನ್ನು. ಅಜ್ಜಿಯರು ಹೆಂಗೆ ಮಾಡ್ತಿದ್ರು ಅಂತ ಟ್ರೈ ಮಾಡ್ತೀನಿ ನಾನು. 2 ಸಿಕ್ಕು. ಅಯ್ಯಪ್ಪ, ಇದು ಎಷ್ಟು ಅಜ್ಜಿ ಐತಿ. ಇದು ಕಡ್ಚಿಗೆ ಅಲ್ಲ, ಕಡ್ಚಿಗೆ ನೋಡ್ರಿ. ಇದು ಅವಾಗ ಅಯ್ಯಪ್ಪ ಇಂತಿಂಥವೆಲ್ಲ ಬಳಸ್ತಾ ಇದ್ರು ಅವಾಗ. ಯಾವ ಇಲ್ಲಿ ನೋಡ್ರಿ ಸ್ನೇಹಿತರೆ, ಕಡ್ಚಿಗೆ ನೋಡ್ರಿ. ಆಗಿನ ಕಾಲದಾಗ ಬಳಸ್ತಾ ಇದ್ದಂಥ ಕಡ್ಚಿಗೆ ನೋಡ್ರಿ. ನನಗೆ ಒಂದು ಕೈಯಿಂದನೇ ಎತ್ತದಾಗುತ್ತಾ ಇಲ್ಲ, ಅಷ್ಟೊಂದು ಭಾರ ಇದೆ. ಇದು ಕಬ್ಬಿಣದ ಕಡ್ಚಿಗೆ ನೋಡ್ರಿ. ಅಪ್ಪ ನೋಡಿ ಎಷ್ಟು ವೇಟ್ ಇದೆ. ಏನು ಮಿನಿಮಮ್ 2 kg ಆದರೂ ಇದೆ ನೋಡಿ. 2 kg ಇದೆ ನೋಡಿ ಇದು. ಅಪ್ಪ ಇಂಥದ್ದೆಲ್ಲ ಬಳಸ್ತಾ ಇದ್ದಾರೆ ನೋಡ್ರಿ. ನಮ್ಗೆ ಖಾಲಿ ಎತ್ತೋದಕ್ಕೆ ಈ ಥರ ಮಾಡ್ತೀವಿ. ಅವ್ರಿಗೆ ಹೆಂಗೆ ಅಡುಗೆ ಮಾಡಿರ್ಬೋದು ಆಗಿನ ಟೈಮಲ್ಲಿ, ಆಗಿನ ಕಾಲದಲ್ಲಿ ನೋಡಿ ಸ್ನೇಹಿತರೆ. ಏನೂ ಇಲ್ಲ ಅಂದ್ರೆ ಮಿನಿಮಮ್ ಒಂದು 500 ಗ್ರಾಮ್ ಆದರೂ ಇದೆ. ಇದು ಅರ್ಧ kg ಇದೆ ನೋಡಿ. ಇದು ಅರ್ಧ kg ಇದೆ. ಕೈಯಲ್ಲಿ ಹಿಡ್ಕೊಂಡ್ರೆ ತುಂಬ ವೇಟ್, ಭಾರ ಅನ್ನಿಸ್ತಾ ಇದೆ. ಇದನ್ನ ಹೆಂಗೆ ಅವರು ಹಿಂಗೆ ಮಾಡಿಬಿಟ್ಟು ಹೆಂಗೆ ಅಡುಗೆ ಮಾಡ್ತಿದ್ರಪ್ಪ ಅನಿಸುತ್ತೆ ನೋಡಿ. ಗಟ್ಟಿ ಅಲ್ವಾ ಅಜ್ಜಿ ಅಂದರು, ಅಜ್ಜಂದರು. ಆಗಿನ ಕಾಲದ ಮನುಷ್ಯರು ಗಟ್ಟಿ ಅಂದರೆ ಅವರು 100 ವರ್ಷದವರೆಗೂ ಬಾಳ್ಯಾರ್ರಿ. ಇವಾಗ ನಾವು 50 ಹೋದರೆ ಸಾಕಪ್ಪ ಜೀವನ ಅನ್ನೋ ಥರ. ನೆಕ್ಸ್ಟು ಬೇಳೆಗುಂಡು. ಬೇಳೆಗುಂಡು ನೋಡಿ. ಅಜ್ಜಿ ಬೇಳೆಗುಂಡು ಹಿಂಗೆ. ಅಯ್ಯಪ್ಪ ಎಲ್ಲ ದೂಸ ಅದಾವು. ಎಲ್ಲ ಧೂಳ ಮೇಟ್ಕೊಂಡಿದ್ದಾವೆ ಅದಕ್ಕೆ. ಯಾಕಂದ್ರೆ ಯೂಸ್ ಮಾಡಿಲ್ಲ, ಅಷ್ಟೇ ಇಟ್ಟಿದಾರಲ್ಲ. ಅಜ್ಜಿ ನೋಡ್ರಿ, ನನಗೆ ಅಜ್ಜಿ ಅಟ್ಯಾಚ್ಮೆಂಟು ತುಂಬ ಇತ್ತು. ಅಜ್ಜಿ ಇವಾಗ ಹೋಗಿ 5 ವರ್ಷ ಆಯ್ತು ನೋಡ್ರಿ ಇಲ್ಲಿಗೆ. ಅಜ್ಜಿ ಹೋಗಿದ್ದಾಳೆ, ಆದರೆ ಅಜ್ಜಿ ಸಾಮಾನು ನಮ್ಮ ಮಮ್ಮಿ ಏನೋ ಕಾಯ್ಕೊಂಡು ಬಂದಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ ಇವೆಲ್ಲ ತೆಗ್ದಾಕ್ಬೇ, ಎಷ್ಟು ಎಲ್ಲಿ ತನ ಅಂತ ಇಟ್ಕೊಂಡು ಕುಂದಿರ್ತಿ ಅಂತ ನಾನು ಹೇಳ್ತೀನಲ್ಲ. ಅಯ್ಯೋ ಇರ್ಲವಾ ಆಯರು, ಅವೆಲ್ಲ ಇರಬೇಕು ಅಂತ ಹೇಳ್ತಾರೆ. ಆಯಿ ಅಂದ್ರೆ ನಾವು ಅಜ್ಜಿಗೆ, ಅಪ್ಪನ ತಾಯಿಗೆ ಆಯಿ ಅಂತಿದ್ದೆವು. ಅವರು ಎಲ್ಲ ಇರಬೇಕವ, ನಾನು ಇರೋವರೆಗೂ ಇವನ್ನೆಲ್ಲ ಕಾಯ್ಕೊಂಡು ಹೋಗ್ತೀನಿ ಅಂತಾರೆ ನೋಡ್ರಿ ನಮ್ಮ ತಾಯಿ. ಆಮೇಲೆ ಇದು ಏನಂತಾರಲ್ಲ ಇದಕ್ಕೆ, ಕುಡುಗೋಲು ನೋಡ್ರಿ. ಅವಾಗೆಲ್ಲ ನಮ್ಮ ಅಜ್ಜಿಯರೆಲ್ಲ ಹೊಲ ಮನೆ ಕೆಲಸ ಮಾಡ್ತಿದ್ರಿ. ಅವಾಗೆಲ್ಲ ಅವರು ಹೊಲ ಮನೆ ಕೆಲಸ ಮಾಡಿಬಿಟ್ಟು ಎಷ್ಟೆಲ್ಲ ಆಸ್ತಿ ಕಳಿಸ್ಯಾರ್ರಿ ನಮಗೆಲ್ಲ, ಎಷ್ಟೆಲ್ಲ ಮಾಡ್ಯಾರ. ಅದು ಆಮೇಲೆ ಹೇಳ್ತೀನಿ ರೀ. ಹೊಲಕ್ಕೆ ಹೋಗಿ ಅಲ್ಲಿ ವಿಡಿಯೋ ತೊಗೊತೀನಿ ರೀ. ಅಲ್ಲಿ ತೊಗೊಂಡಾಗ ಎಲ್ಲ ಅಜ್ಜಿಯರ ಹಿಸ್ಟ್ರಿ ಎಲ್ಲ ಹೇಳ್ತೀನಿ. ಅವರೆಲ್ಲ ಹೊಲದಾಗ ಮಾಡಿರುವಂಥ ಕೆಲಸ ಮಾಡಿರುವಂಥ ನೋಡ್ರಿ. ಇದು ಕುಡುಗಿಲ್ಲ ಅಂತ ಇದಕ್ಕೆ. ಆಮೇಲೆ ಇನ್ನೂ ಜಾಸ್ತಿ ಇದಾವ್ರಿ, ಇನ್ನೂ ತೆಗೆದು ಹಾಕಿದ್ದಾರೆ ಎಲ್ಲ ಹೊಸು. ಇದು ಕುರ್ಪಿ ಅಂತ ನೋಡಿ. ಕುರುಪಿ ಅಂತಾರಂತ ಇದಕ್ಕೆ. ಆಮೇಲೆ ಇಲ್ಲಿ ಒಂದಿದೆ ನೋಡಿ. ಅಜ್ಜಿಯರೆಲ್ಲ ಮಾಡ್ತಿದ್ದಾರೆ ಅವಾಗ, ಹೊಲ ಮನೆ ಕೆಲಸ ಮಾಡ್ತಾಯಿದ್ರು ಅಜ್ಜಿಯರು. ಆಮೇಲೆ ಏನೇನೋ. ಆಮೇಲೆ ಇದು ನೋಡ್ರಿ, ಇದು ಏನು ನಾಯಿ ಕಟ್ಟದ. ಇದು ನೋಡ್ರಿ,
ನಾಯಿ ಕಟ್ಟದ ನೋಡ್ರಿ, ನಾಯಿ ಸರಪಣಿ ಅಂತ, ನಾಯಿ ಕಟ್ಟ ಸರಪಣಿ. ಹಾಂ, ನಮ್ಮ ಅಜ್ಜಿಯರೆಲ್ಲ ಅವಾಗ ನಾಯಿ ಸಾಕಿದ್ರಂತ. ಅಜ್ಜಿ ಕಾಲದಾಗ ನಾಯಿ ಸಾಕಿದ್ರು. ಅವಾಗಿಂದ ಇನ್ನೂ ಐತೆ ನೋಡ್ರಿ. ನಾವು ಇವಾಗ ಏನು 1 ವರ್ಷ ಆಯ್ತಾನೆ ಅಂತ ಹಿಂಗೆ ಒಗೆದು ಬಿಡ್ತೀವಿ ಅದನ್ನು. ಬೇಡ ಇದೆಲ್ಲ ಸರಿ ಇಲ್ಲ ಅಂತ ಒಗೆದು ಬಿಡ್ತೀವಿ, ಚೇಂಜ್ ಮಾಡಿಬಿಡ್ತೀವಿ. ಅದು ಗ್ರೇಟ್ ಅಲ್ಲ. ನಮ್ಮ ಅಜ್ಜಿಯವರು ಇಷ್ಟೆಲ್ಲ ಇಟ್ಕೊಂಡ್ಬಂದು ಕಟ್ಟಿಗೆ ಗೊಂಬೆ ಎಲ್ಲದೊಬ್ಬೆ, ಕಟ್ಟಿಗೆ ಗೊಂಬೆ ಎಲ್ಲ ನಮ್ಗೆ ಅಜ್ಜಿಯರು ಮಾಡಿಸಿದ್ರು ನೋಡ್ರಿ. ಇವಾಗೆಲ್ಲಿ ಸಿಗಂಗಿಲ್ಲ ಬಿಡಿ ಅವ ಈ ಸದ್ದ. ಸರಪಳಿ ಆಯಿತು, ಆಮೇಲೆ ಏನೇನು ಅದಾವ ರೀ. ಅಯ್ಯಪ್ಪ, ಇವು ಏನೇನೋ ನನಗೆ ಗೊತ್ತಿಲ್ಲ ರೀ. ಇವು ಏನು ಇವೇನಿವು ಬಾಗಿಲಿಗೆ ಜಂತಿಗೆ ಹಾಕು ನರ್ಬಂದು ಏನ ಜೋಕಾಲಿ ಕಟ್ಟಕ್ಕಂತ ನೋಡ್ರಿ. ಜೋಕಾಲಿ ಕಟ್ ಹಾಂ, ಹಿಂಗೆ ಬರ್ತಾವ. ಜೋಕಾಲಿ ಕಟ್ಟಕ್ಕಂತ ನೋಡ್ರಿ. ನಮಗಂತೂ ಅರ್ಥನೇ ಆಗಲ್ಲ ಇವು. ಜೋಕಾಲಿ ಕಟ್ಟಕ್ಕಂತ ನೋಡ್ರಿ. ಇವೆಲ್ಲ ನರ್ಬಂದ ಅಂತ ನಂಗೆ ಗೊತ್ತು. ಸಬ್ಮಿಟ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ಇವಾಗ ಇದಕ್ಕೆ ಬರೋಣ. ಇದು ತುಂಬ ದಿನದ ಏನೇನು ಇದಾವೆ ಇದರಲ್ಲಿ. ಓಪನ್ ಮಾಡಲೆ ನೋಡಿ. ಇವು ಅಪ್ಪನ ನೌಕರಿ ಆಯ್ತಲ್ವಾ, ಅವಾಗಿನವೆಲ್ಲ ಇಟ್ಟಿದ್ದಾರೆ ನೋಡ್ರಿ. ಇವೆಲ್ಲ ಅವಾಗಿನ ಅಪ್ಪನ ನೌಕರಿ ಆದಾಗಿನ ಕಾರ್ಡ್ಗಳು ನೋಡಿ. ಅವಾಗಿನವೆಲ್ಲ ಇವು. ಅಯ್ಯಪ್ಪ, ಯಾವಾಗಿನೂ ನಾನು ಹುಟ್ಟಿದ 1 ವರ್ಷಕ್ಕೆ ನೌಕರಿ ಆಗಿದೆ ಅಂತ ಅಪ್ಪ. ಏನೋ ನಾನು ಹುಟ್ಟೋಕ್ಕಿಂತ ಮುಂಚೆನೇ 1 ವರ್ಷ ಆಗಿರ್ಬೋದು. ಹಾಂ, ಅಪ್ಪನ ನೌಕರಿ ಸಿಕ್ಕ ಮೇಲೆ ನಾನು ಹುಟ್ಟಿದ್ದಂತೆ. 88ರಲ್ಲಿ ಇರ್ಬೋದು, 88ರಲ್ಲಿ ನೋಡಿ. ಇವು 1988ರಲ್ಲಿವು ಇವೆಲ್ಲ ಕಾಗದ ಪತ್ರಗಳು ನಮ್ಮ ಮನೇಲಿ ಇನ್ನೂ ನಮ್ಮ ಪಪ್ಪ ಇಟ್ಟಿದ್ದಾರೆ ನೋಡಿ. ಅದು ಇಷ್ಟು ಭದ್ರವಾಗಿ. ಆಮೇಲೆ ನೋಡಿ ಕೊಬ್ಬರಿ ಮಣಿ ಅಜ್ಜಿಯರೆಲ್ಲ ಕೊಬ್ಬರಿ ಹರ್ಚೋದ ಮಣಿ. ಅದೆಲ್ಲ ನಮ್ಗೇನು ಗೊತ್ತು. ಕೊಬ್ಬರಿ ಹರ್ಚೋ ಮಣಿ ನೋಡ್ರಿ, ಅಜ್ಜಿಯರ ಕಾಲದಂದು. ಈ ಸದ್ ನಾವು ಉಪಯೋಗಿಸ್ತೇವೇನ್ರಿ? ಇದನ್ನು ಉಪಯೋಗಿಸಲ್ಲ. ಅವ್ರಿಗೆ ಇವೆಲ್ಲ ಭಾಳ ಆತ್ಮೀಯವಾದದ್ವು ಇವು ನೋಡ್ರಿ, ಆವಾಗಿನ ಕಾಲದ್ದು ಕೊಬ್ಬರಿ ಹರ್ಚೋ ಮಣಿ. ಆಮೇಲೆ ಪಣತಿ ನೋಡ್ರಿ, ಮಣ್ಣಿನ ಪಣತಿಗಳು ನೋಡ್ರಿ. ಎಲ್ಲ ದೀಪ ಹಚ್ತಾರೆ ರೀ. ಅದು ಇಷ್ಟೇ ಇಟ್ಬಿಟ್ರಿ. ಇವೆಲ್ಲ ತೊಗೊಂತಾರೆ, ಮತ್ತೆ ತೊಗೊಂಡು ಯೂಸ್ ಮಾಡ್ತಾರೆ. ಅಂದ್ರೆ ಅವಾಗಿನವೆಲ್ಲ ಹಳಿ ಹೋಗ್ಯ ಅಂತೇಳಿ ಇಲ್ಲೇ ಇಟ್ಟರೆ. ಆಮೇಲೆ ಕೊಡ್ಲಿ ನೋಡ್ರಿ, ಕೊಡ್ಲಿ ಯಾರು ಯೂಸ್ ಮಾಡಲ್ರಿ ಇವಾಗ. ಎಲ್ಲ ಮನೆ ಕೆಲಸ ಮಾಡೋರಿಗೆ ಭಾಳ ಯೂಸ್ ಆಕ್ಕಾವ. ಅವಾಗೆಲ್ಲ ಅಜ್ಜಿಯರು ಮಾಡಿದ್ರಲ್ಲ, ಅವರಿಗೆಲ್ಲ ಯೂಸ್ ಆಕಿದ್ವು. ಆಮೇಲೆ ಇದು ನೋಡ್ರಿ, ನಮ್ಮ ಅಜ್ಜಿ ಕೊಬ್ಬರಿ ಎಣ್ಣೆ ಹಾಕಿಡುವಂಥದ್ದು ಇದು. ಅವಾಗ ನಾವೆಲ್ಲ ನೋಡಿ, ನಾವು ಸಣ್ಣದಿದ್ದಾಗ ಶೂಟಿಗೆ ಅಂತೇಳಿ ಇಲ್ಲಿ ಊರಿಗೆ ಬರ್ತಿದ್ವಲ್ಲ, ಕೊಬ್ಬರಿ ಎಣ್ಣೆ ಹಾಕಿಡ್ತಿದ್ರು. ಅವಾಗೆಲ್ಲ ಒಂದು ಅಂಗಡಿಗೆ ಹೋಗ್ಬಿಟ್ಟು ಪಾವು ಅಚ್ಚೇರು ಅಂತೇಳಿ ಎಣ್ಣೆ ಥರ ನಮ್ಮ ಥರ ಒಂದೊಂದು ಡಬ್ಬಿ ತರ್ತಿದ್ದಿಲ್ಲ. ನಾವೆಲ್ಲ ಪ್ಯಾರಾಶೂಟ್ ಎಣ್ಣೆ ಯೂಸ್ ಮಾಡ್ತೀವಿ ರೀ. ಅಂದರೆ ಕೂದಲೆಲ್ಲ ಜಲ್ದಿ ಕಳ್ಕೊಂಡ್ಕೊಂಡಿರ್ತೀವಿ. ನಮ್ಮ ಅಜ್ಜಿ ವಯಸ್ಸಾದ್ರೂ ಕೂದಲು ಇಷ್ಟು ಉದ್ದ ಇದ್ದವು ರೀ. ಅವರು ನಿಜವಾಗ್ಲೂ ಅವ್ರಿಗೆ ಸಾಯೋವರೆಗೂ ಕೂದಲು ಇಷ್ಟಿಷ್ಟು ಉದ್ದ ಇದ್ವು. ಅವರು ಲೂಸ್ ಎಣ್ಣೆ ಹಚ್ತಿದ್ರು ಅವಾಗ. ಆಮೇಲೆ ಸೌದೆ ಉಪಯೋಗಿಸ್ತಿದ್ರಲ್ವ, ಆ ನೀರು ಜಳಕ ಮಾಡ್ತಿದ್ರು, ಆ ನೀರು ತಲೆ ಮೇಲೆ ಹಾಕೊತಿದ್ರು. ಹಿಂಗಾಗಿ ಅವ್ರಿಗೆ ಕೂದಲು ಹೋಗ್ತಿದ್ದಿಲ್ಲ. ನಾವೆಲ್ಲ ಗೀಝರ್ ಉಪಯೋಗಿಸ್ತೀವಿ. ಆಮೇಲೆ ಕೊಯ್ಲು ಹಾಕಿಬಿಟ್ಟು ಉಪಯೋಗ ಮಾಡ್ತೀವಲ್ಲ, ಇದರಿಂದ ನಮ್ಮ ಕೂದಲು ಜಲ್ದಿ ಹೋಗ್ತಾ ಇದ್ದಾವೆ, ನಮ್ಗೆ ಗೊತ್ತಿಲ್ಲ. ಇದು ಅಜ್ಜಿ ಉಪಯೋಗಿಸ್ತಿದ್ದಂಥ ಕೊಬ್ಬರಿ ಎಣ್ಣೆ ಡಬ್ಬಿ ನೋಡ್ರಿ. ಇದು ಅಡ್ಡಣಿಗೆ. ನಾನು ನೋಡಿದ್ದೀನಿ ರೀ, ಇದೆಲ್ಲ ಗೊತ್ತು ಅಡ್ಡಣಿಗೆ ಅಂತೇಳಿ. ಅವಾಗ ನಮ್ಮ ತಾತಂದ್ರೆಲ್ಲ ಇದನ್ನ ಇಟ್ಬಿಟ್ಟು ಇದ್ರ ಹಿಂಗೆ ಕುಂದಿರ್ತಿದ್ರಲ್ಲ, ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಪ್ಲೇಟ್ ಇಟ್ಟು ಹಿಂಗೆ ಊಟ ಮಾಡ್ತಿದ್ರಂತ. ಎಲ್ಲ ಧೂಳು ಹತ್ತಿತ್ರಿ, ಎಲ್ಲ ಧೂಳಿಗೆ ಯಾರೂ ಉಪಯೋಗಿಸಲ್ಲ. ಈಗ ಉಪಯೋಗಿಸಲ್ಲ ಅಜ್ಜಿ ಎಲ್ಲ, ಅಮ್ಮ ಏನೂ ಉಪಯೋಗಿಸಲ್ಲ. ಅಜ್ಜಿಯರಿಂದನೇ ಇವೆಲ್ಲ ಇದಾದು. ಆಮೇಲೆ ಇದೊಂದು ಏನೈತಿ ನೋಡೋಣ ಬರ್ರಿ. ಇದು ವಾವ್, ರೊಕ್ಕ ಇಟ್ಟರ್ರಿ. ರೊಕ್ಕ ಇಟ್ಟರ್ರಿ. ಇಲ್ಲೋಡ್ರಿ. ಆಗಿನ ಕಾಲದ ಸಂಪತ್ತು ತೋರಿಸ್ತೀನಿ ತಡ್ರಿ ನಿಮ್ಗೆ. ನೋಡ್ರಿ, ₹1. ಓಕೆ ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ನಿಮ್ಮ ಅನಿಸಿಕೆ ಒಂದು ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಆ್ಯಡ್ಗಳು ಬಂದಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ.
ಸ್ನೇಹಿತರೆ, ಈ ದುಡ್ಡಿನ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಮುಂದೆ ಬರುತ್ತೆ ಆ ವಿಡಿಯೋ ನೋಡಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಬರುತ್ತೆ ನೋಡಿ ಮುಂದಿನ ಭಾಗದಲ್ಲಿ.